ನಮ್ಮ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ರೈತನೇ ರಾಜ ಅಂತಾರೆ. ಏನಕ್ಕಿರ್ಬೋದು ಹೇಳಿ? ಯಾರು ಇವರು? ನೌಕರರು ಇವರು. ಸರ್ಕಾರ ಕಟ್ ಮಾಡು ಅಂತ ಹೇಳಿದ್ದ ಯಾರು? MD ಏನ್ ತಿಳ್ಕೊಂಡಿದ್ದಾರೆ ಇವರು? ಅನ್ನ ಉಣ್ಣಲ್ಲ ಇವರು. ಒಟ್ಟಿಗೆ ಏನ್ ತಿಂತಾರೆ ಇವರು? ಕೋಟ್ಯಾಂತರ ರೂಪಾಯಿ ಬೆಳೆ ಹಾಳು ಮಾಡ್ತಾರೆ ಇವರು. ಮಾನವ ಇಲ್ಲ, ಇದು ಮಾಡಿದ್ರೆ ನಿಮ್ಗೆ ನಾಳೆ ಆಕ್ಚುಲಿ ನಾವು ಡಿಸ್ ಮಾಡ್ಕೊಂಡು ಬಂದಿರೋದೇ ತಪ್ಪು. ಕೇಸ್ ಮಾಡಬೇಕಾಗಿತ್ತು. ಕೇಸ್ ಮಾಡಿ ಮೇಡಮ್, ಈಗಲೂ ಮಾಡಿ ಮೇಡಮ್ ಕೇಸ್. ನಿಮ್ ಕೇಸ್ ಎದುರ್ಕೊಳ್ಳೋರು ನಿಮ್ಮೆಲ್ಲ ಹಮ್ಮು ಮಾಡಕ್ಕಾಗಲ್ವಾ ಕೇಸ್ನ? ಯಾಕೆ ನಿಮ್ಗೆ ಕೊಂಬಿದ್ದ ಪೊಲೀಸ್ನವರು ನಮ್ ಕೇಸ್ ತಗೊಳಲ್ವಾ? ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇದೀನಿ, ನಾವು ಮಾಡ್ತಾ ಇರೋದೇ ಕಾನೂನು ಭಂಗ. ಅವರು ಕಾನೂನು ಭಂಗ ಮಾಡಿದಾರೆ, ನಮ್ಮ ಮನೆ ಒಳಗಡೆ ನುಗ್ಗಿ ಅವ್ರ ಮೇಲೆ ಇವತ್ತು ಕೇಸ್ ಆಗಬೇಕು, FIR ಮಾಡಿ ಎದ್ದೋಳ್ತೀನಿ. ಎಂಥ IAS ಆಫೀಸರ್ ಇರಲಿ, ಎಂಥವನೇ ಇರಲಿ, ಯಾರೇ ಇರಲಿ, ರೈತನ ಮುಂದೆ ತಲೆ ಬಾಗಲೇಬೇಕು. ಎಂಥ ಪಾಲಿಟಿಷಿಯನ್ನೇ ಆಗಲಿ, ಟೈಮ್ ಅಂತಂದರೆ ರೈತನ ಮುಂದೆ ತಲೆ ಬಾಗಲೇಬೇಕು. ಅದು ರೈತನ ಗತ್ತು. ನೋಡಿ, ರೈತರು ಮನ್ಸು ಮಾಡಿದ್ರೆ ಹಿಂಗೆ ಕಟ್ತಾರೆ ಮನೆ. ಬೇರೆಯವರೆಲ್ಲ ಮನೆ ಕಟ್ಟೋಕ್ಕೋಸ್ಕರನೇ ಎಷ್ಟೊಂದು ಸಾಲಗಳು ಮಾಡ್ತಾರೆ. ರೈತ ಮನ್ಸು ಮಾಡಿದ್ರೆ ಒಂದು ಬೆಳೆ ಹಿಂಗೆ ಒಂದು ಶಾಟ್ ಹೊಡಿತಂದ್ರೆ ಹಿಂಗೆ ಮನೆ ಕಟ್ತಾನೆ. ಅದು ರೈತನ ಗತ್ತು, ಅದನ್ನ ರೈತ ತಾಕತ್ತು.